ನೋಡಿ ಇದೆ ವಾಟರ್ ಫಾಲ್ಸ್, ಸಖತ್ತಾಗಿದೆ. ಕೋಲ್ಡ್ ಹೆಂಗಿದೆ ಅಂದ್ರೆ ಫುಲ್ ಫ್ರೀಸರ್ ತರ ಇದೆ. ಇದಕ್ಕೆ ಹೆಸರಿಟ್ಟಿದ್ದಾರೆ ವೀಕ್ ಬ್ರಿಡ್ಜ್ ಅಂತ. ಹೆಸರು ಕೇಳಿದ್ರೇನೆ ಹೋಗಕ್ ಭಯ ಆಗುತ್ತೆ. ಸೊ ಎಷ್ಟು ಕ್ಲಿಯರ್ ಇದೆ ವಾಟರ್ ಅಂತಂದ್ರೆ ನೋಡಿ ಇಲ್ಲಿ ಹೆಂಗ್ ಕಾಣ್ತಾ ಇದೆ ನೋಡಿ. ಪುಡಿ ನಾವು ಪರ್ಕೆಲಿ ಪುಡಿ ಉದುರಿಸ್ತೀವಲ್ಲ, ಆ ಪುಡಿ ಹೆಂಗೆ ಕಾಣ್ತಿದೆ. ಇದೆಲ್ಲ ಕೊಳ್ಳೆ ಕುಯ್ಲಿಕ್ಕೆ ಬಂದಿರೋದು. ನೋಡಿ ಇದೇ ಹೋಟೆಲು. ಇಲ್ಲಿ ಮುಂದೆನೇ 6 ಫೀಟ್ ಹೈಟ್ ಇದೆ. ಅದು ಕೆರೆ ಥರ ಮಾಡಿಬಿಟ್ಟು ಅದರೊಳಗೆ ಮೀನು ಸಾಕಿದಾರಂತೆ. ಡೈಲಿ ಈವ್ನಿಂಗ್ ಮೀನು ಹಿಡಿತಾರಂತೆ ಇದರಲ್ಲಿ. ಇಲ್ಲಿಯ ಲೋಕಲ್ಸ್. ಆದರೆ ನಾವು ಬ್ರೆಡ್ ಹಾಕಿದ್ರೆ ಒಂದು ಮೀನು ಮೇಲೆ ಬರ್ತಾ ಇಲ್ಲ ಅಲ್ಲ. ಇಲ್ಲ ಮೀನು. ಇವ್ರಿಗೊಂದು ಕೆಟ್ಟ ಹ್ಯಾಬಿಟ್ ಇದೆ. ಪರ್ಸು ಎಲ್ಲ ಹೋದ್ರೂ ಪರ್ಸ್ ಮರ್ತು ಬರೋದು. ಸೊ ಮನೇಲಾದ್ರೂ ಅಷ್ಟೇ, ಗಾಡಿಲಾದ್ರೂ ಅಷ್ಟೇ, ಎಲ್ಲೇ ಹೋದ್ರು ಪರ್ಸ್ನ ಹ್ಯಾಂಡಲ್ ಮಾಡಕ್ಕೆ ಗೊತ್ತಿಲ್ಲ. ಬರೀ ಹೋದಲ್ಲಿ ಪರ್ಸ್ನ ಮರ್ತು ಬರೋದು, ಇಲ್ಲ ಪರ್ಸ್ನ ಕಳ್ಕೊ ಬರೋದು, ಏನಾದರೂ ಒಂದು ಇಡ್ಬಿಟ್ಟು ಕೆಲಸನೇ ಮಾಡ್ಕೊ ಬರೋದು. ಸೊ ಹಂಗಾಗಿ ಇವಾಗ ಕೂಡ ಪರ್ಸ್ನ ಮರ್ತ್ಬಿಟ್ಟು ಬಂದಿದ್ದಾರೆ ಹೋಟೆಲಲ್ಲಿ. ಏನೋ ಟೆನ್ಷನ್ ಅಲ್ಲಿ ಇರ್ತೀವಿ, ಕೆಲಸ ಅದು ಇದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇಂಪಾರ್ಟೆಂಟ್ ಥಿಂಗ್ಸ್ ಅಂದಮೇಲೆ ಅದನ್ನ ಮೇಲೆ ಎತ್ತಿಟ್ಕೋಬೇಕು ನೀವು. ಅದನ್ನ ಇಲ್ಲ ಫಸ್ಟ್ ಎತ್ಕೋಬೇಕು. ಅದು ತಾವು ನೆನ್ಪು ಮಾಡ್ಬೇಕು ನಮ್ಗೆ. ಮಾಡ್ತಾರೆ. ಜವಾಬ್ದಾರಿ ನಮ್ದು. ನೀವು ಗೊಚ್ಚಿಟ್ಟಿದ್ಯಾಕೆ ಡ್ರಾವರ್ ಒಳಗೆ ಹಾಕಿ ಮೇಲೆ ಇಡ್ಬೇಕು ತಾನೆ. ನೆನ್ಪು ಮಾಡಬೇಕು. ಅದು ಹೆಂಡತಿ ಅದ್ರೊಳಗೆ ಕರ್ತವ್ಯ. ರೀ ಪರ್ಸ್ ಎತ್ಕೊಂಡ್ರ ಅಂತ ಕೇಳ್ಬೇಕು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನೆಗ್ಲೆಕ್ಟ್. ಈ ಗಿಡ ಅಲ್ಲ ಇದು, ನಾವು ಮನೆಗೆ ಕಸ ಗುಡಿಸ್ತೀವಲ್ಲ ಪರ್ಕೆ, ಆ ಪರ್ಕೆ ಗಿಡ. ಎಷ್ಟು ಚೆನ್ನಾಗಿ ಗೊತ್ತಿಲ್ಲ ನೋಡಿ ಹೆಂಗೆ ಬಿಟ್ಟಿದೆ ಪರ್ಕೆ. ಧೂಳು ಹೆಂಗೆ ಉದುರ್ತಾ ಇದೆ ನೋಡಿ. ಬರೀ ಉದ್ದಕ್ಕೂ ಈ ಕಡೆ ಫುಲ್ ಎಲ್ಲ ರೋಡ್ ಉದ್ದಕ್ಕೂ ಈ ಪರ್ಕೆ ಗಿಡನೇ ಇದೆ ನೋಡಿ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಹಳ್ಳಿಯವರು ಇದನ್ನು ಮುರಿದ್ಬಿಟ್ಟು ಹಿಂಗೆ ಸೇಲ್ ಮಾಡ್ತಾರೆ. ಅದನ್ನು ತೊಗೊಂಡೋಗೋರು ಬೇರೆ. ಆಮೇಲೆ ಪರ್ಕೆ ಮಾಡಿ ಅವು ಪರ್ಕೆ ಸೇಲ್ ಮಾಡೋರು ಬೇರೆ. ನೋಡಿ ಇಲ್ಲಿ ಹೆಂಗೆ ಕಾಣ್ತಾ ಇದೆ ನೋಡಿ. ಪುಡಿ ನಾವು ಪರ್ಕೆಲಿ ಪುಡಿ ಉದುರಿಸ್ತೀವಲ್ಲ, ಆ ಪುಡಿ ಹೆಂಗೆ ಕಾಣ್ತಿದೆ. ಇದೆಲ್ಲ ಕೊಳ್ಳೆ ಕುಯ್ಲಿಕ್ಕೆ ಬಂದಿರೋದು ನೋಡಿ. ಇದೊಂದು ವೆರೈಟಿ ಆಫ್ ಬ್ರಿಡ್ಜು, ವೀಕ್ ಬ್ರಿಡ್ಜ್ ಅಂತೆ. ನಾವು ಹೋಗೋಕ್ಕೆ ಭಯ ಆಗುತ್ತೆ. ಕಬ್ಬಿಣದ ರಾಡ್ ಮೇಲೆ ಮರದ್ದೆಲ್ಲ ಹಾಕ್ಬಿಟ್ಟು ಮರದ ಹಲಗೆಯಿಂದ ಬ್ರಿಡ್ಜ್ ಮಾಡಿದ್ದಾರೆ. ಸೊ ವೀಕ್ ಬ್ರಿಡ್ಜ್. ಇದಕ್ಕೆ ಹೆಸರಿಟ್ಟಿದ್ದಾರೆ ವೀಕ್ ಬ್ರಿಡ್ಜ್ ಅಂತ. ಹೆಸರು ಕೇಳಿದ್ರೇ ಹೋಗೋಕ್ಕೆ ಭಯ ಆಗುತ್ತೆ. ತಂಗಾಕರಂಗ್ ಅಂತ ಒಂದು ಪಾರ್ಕ್ ಇದೆ ಅಂತ ಬಂದ್ವಿ. ಸೊ ಇಲ್ಲಿಂದ ಫುಲ್ಲು ಫಾಗ್ ಕವರ್ ಆಗಿದೆ. ಇಲ್ಲಿಂದ ಕೆಳಗಡೆವರೆಗೂ ಫುಲ್ಲು ವ್ಯೂ ಕಾಣ್ತಾ ಇದೆ. ನಾವು ಹೆಂಗೆ ಕೆಳಗಡೆಯಿಂದ ಮೇಲ್ವರೆಗೆ ಬಂದ್ವಲ್ಲ ಆ ರೋಡ್ಸು ಮತ್ತು ಅಲ್ಲಿ ವ್ಯೂ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಚೆನ್ನಾಗಿ ದಾರಿ ಮಾಡಿದ್ದಾರೆ. ಇಲ್ಲಿಂದ ಅಲ್ಲಿವರೆಗೂ ವಾಕ್ ಮಾಡೋಕ್ಕೆ ಧೈರ್ಯ ಇದ್ದವರು ವಾಕ್ ಮಾಡ್ಬೋದು ಅಲ್ಲಿವರೆಗೆ. ನಮ್ಮ ಹತ್ರ ಅಷ್ಟು ಶಕ್ತಿ ಇಲ್ಲ ಇವಾಗ. ನೋಡಿ ವೆದರ್ ಇದಕ್ಕಿದ್ದಂಗೆ ಹೆಂಗಾಯಿತು ಅಂತಂದರೆ ಏನೂ ಕಾಣಿಸ್ತಾ ಇಲ್ಲ. ಬಟ್ ಇಲ್ಲಿ ಕ್ಯಾಮ್ರಾದಲ್ಲಿ ಬೆಳಕು ಕಾಣಿಸ್ತಾ ಇದೆ. ನಮಗೆ ಫುಲ್ಲು ಕತ್ಲಾಗ್ಬಿಟ್ಟಿದೆ. ಫುಲ್ಲು ಕತ್ಲು ಎಲ್ಲ ಕಡೆ. ಮಳೆ ಜೋರಾಗಿ ಬರುತ್ತೆ ಅನಿಸುತ್ತೆ. ಹೇಳ್ತಾಯಿದ್ರು ಮೇಘಾಲಯದಲ್ಲಿ ಮಳೆ ಆಗುತ್ತೆ ಅಂತ. ಇಲ್ಲಿ ಮೇಘಾಲಯದಲ್ಲಿ ಯಾವಾಗ ಮೇಘ ಸ್ಫೋಟ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಯಾರೂ ಜನ ಇಲ್ಲ, ನಾವು ಅಷ್ಟೇ ಇದ್ದೀವಿ ಇಲ್ಲಿ. ಹಿಂಗೆ ಹೋದರೆ ಇಲ್ಲೊಂದು ವಾಟರ್ ಫಾಲ್ಸ್ ಇದೆ ಅಂತೆ. ಈ ಥರ ಇದೆ, ಮಳೆ ಬರೋ ಥರ ಇದೆ. ಹೋಗೋದಕ್ಕೆ ಭಯ, ಆದರೂ ಧೈರ್ಯ ಮಾಡಿ ಹೋಗ್ತಾಯಿದ್ದೀವಿ ವಾಟರ್ ಫಾಲ್ಸ್ ನೋಡೋಕ್ಕೆ. ಮಳೆನೂ ಬರ್ತಾ ಇದೆ, ಒಂದೊಂದು ಹನಿ ಬೀಳ್ತಾ ಇದೆ ನೋಡಿ. ಇದೆ ವಾಟರ್ ಫಾಲ್ಸ್, ಸಖತ್ತಾಗಿದೆ. ನೀರು ಫುಲ್ ಇದೆ. ಅಲ್ಲಿ ಮೇಲ್ಗಡೆಯಿಂದ ನೀರು ಬೀಳುತ್ತೆ. ಬಿಸಿಲಿತ್ತು, ಬಿಸಿಲಾದ್ಮೇಲೆ ಫಾಗ್ ಬಂತು. ಏನೋ ವೆದರ್ ಚೇಂಜ್ ಆಗ್ತಾಯಿದೆ, ಚೆನ್ನಾಗಿದೆ ಅಲ್ಲ ಅಂತ ಅಂದ್ಕೊಂಡ್ವಿ. ಈಗ ನೋಡಿದ್ರೆ ಮಳೆ ಬರ್ತಾ ಇದೆ.
ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್ ಅಂತ ಕರೀತಾರೆ. ಸೊ ಎಷ್ಟು ಕ್ಲಿಯರ್ ಇದೆ ವಾಟರ್ ಅಂತಂದ್ರೆ ಅಷ್ಟು ಅಡಿ ಆಳದಲ್ಲಿ ಇದ್ರೂ ಕೂಡ ಅಡಿ ಆಳದಲ್ಲಿರೋ ಕಲ್ಲು ಕೂಡ ಅಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇದೆ. 3 ಲೇಯರ್ ಅಲ್ಲಿ ನೀರು ಬೀಳ್ತಾ ಇದೆ. ಇಲ್ಲಿ ಲೈಫ್ ಜಾಕೆಟ್ ತಗೊಂಡು ಚೆನ್ನಾಗಿ ನೀರಲ್ಲಿ ಆಟ ಆಡ್ಕೊಂಡು ಹೋಗ್ಬೋದು. ಈ ಕಡೆ ಸ್ವಲ್ಪ ಆಳ ಕಡಿಮೆ ಇದೆ, ಲೈಫ್ ಜಾಕೆಟ್ ಇಲ್ಲ ಅಂದ್ರೆ ಈ ಕಡೆ ನಾರ್ಮಲ್ ಆಗಿ ಆಟ ಆಡ್ಬೋದು. ಬಟ್ ನೀರು ಹಂಗೆ ಕೋಲ್ಡ್ ಹೆಂಗಿದೆ ಅಂದ್ರೆ ಫುಲ್ ಫ್ರೀಸರ್ ತರ ಇದೆ. ಒಂದ್ರಕ್ಕಿಂತ ಒಂದು ಚೆನ್ನಾಗಿದೆ. ಈ ರೋಡ್ ಹಿಂಗೆ ಅಂದ್ಕೊಂಡ್ರೆ ಇನ್ನೂ ಸ್ವಲ್ಪ ಮುಂದೆ ಹೋಗೋದಕ್ಕೂ ಇನ್ನೊಂದು ರೋಡ್ ಇನ್ನೂ ಚೆನ್ನಾಗಿದ್ದಂಗೆ ಅನಿಸುತ್ತೆ. ಎಲ್ಲ ಆ ಕಡೆ ಗ್ರೀನ್ರಿ, ಬೆಟ್ಟ ಗುಡ್ಡಗಳು, ಒಂಥರ ವ್ಯೂವೇ ನೋಡೋಕೆ ಚಂದ. ಮೇಘಾಲಯದಲ್ಲಿ ಇವತ್ತು ಲಾಸ್ಟ್ ದಿನ ಅಂತ ಮೇಘಾಲಯ ಬಿಟ್ಟು ಹೊರಡ್ತಾ ಇದ್ದೀವಿ. ಬಟ್ ಮೇಘಾಲಯದಲ್ಲಿ ಮೇಘ ಸ್ಫೋಟ ಆಗಿ ಹೆವಿ ಮಳೆ ಬರ್ತಾ ಇದೆ. ಒಳ್ಳೇದಾಯಿತು, ನಾವು ಇಷ್ಟು ದಿನ ಟ್ರಿಪ್ ಮಾಡ್ತಾ ಇರ್ಬೇಕಾದ್ರೆ ಮಳೆ ಬಂದಿರಲಿಲ್ಲ. ಇವತ್ತು ಫೈನಲ್ ಆಗಿ ಹೊರಡ್ತಾ ಇದ್ದೀವಿ, ಇವತ್ತು ಮಳೆ ಬರ್ತಾ ಇದೆ. ನಾವು ಶಿಲಾಂಗ್ ಬಂದು ಎಷ್ಟು ದಿನಕ್ಕೆ ಇವತ್ತೇ ಗೌರ್ಮೆಂಟ್ ಬಸ್ ನೋಡ್ತಾ ಇರೋದು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ.